ಶರಣ್ ಅಭಿನಯದ ರ್ಯಾಂಬೋ ಸಿನಿಮಾ ನೋಡಿದ್ದೀರಾ? ಅದರಲ್ಲಿ ಖದೀಮನ ಕಳ್ಳನ ಪಾತ್ರ ಮಾಡಿರೋ ಶರಣ್ ಕಾರು ಖದಿಯುವ ಕಾಯಕ ಮಾಡ್ತಾರೆ. ಆದ್ರೆ ಇಲ್ಲೊಬ್ಬ ಖದೀಮ ಕೂಡ ಆರ್ಡರ್ ತಗೊಂಡು ಕಳ್ಳತನ ಮಾಡ್ತಿದ್ದಾನೆ. ಇನ್ನೋರ್ವ ಖರ್ಚಿಗೆ ಕಾಸಿಲ್ಲ ಅಂದಾಗ ಮಾತ್ರ ಕಳ್ಳತನ ಮಾಡ್ತಿದ್ದಾನೆ. ಏನಿದು ಡಿಫರೆಂಟ್ ಖದೀಮರ ಸ್ಟೋರಿ? ನೀವೇ ನೋಡಿ. ಆರ್ಡರ್ ತಗೊಂಡು ಬೈಕ್ ಕಳ್ಳತನ ಮಾಡುತ್ತಿದ್ದ ಬಾಲಕ, ರ್ಯಾಂಬೋ ಸಿನಿಮಾ ಶೈಲಿಯಲ್ಲಿ ಕಳ್ಳತನ ಮಾಡ್ತಿದ್ದ ಚೋರ. ರ್ಯಾಂಬೋ ಸಿನಿಮಾದಲ್ಲಿ ನಟ ಶರಣ್ ಒಂದು ಹಂದಿಯನ್ನ ಅಡ್ಡ ಬಿಟ್ಟು ಕಾರ್ ಕದಿಯೋ ಡೀಲರ್ ಆಗಿ ಆಕ್ಟ್ ಮಾಡಿದ್ದಾರೆ. ಆದರೆ ಈ ಅಪ್ರಾಪ್ತ ಬಾಲಕ ಗ್ರಾಹಕರ ಬಳಿ ಆರ್ಡರ್ ತಗೊಂಡು ಪಲ್ಸರ್, ಡ್ಯೂಕ್, KTM ಸೇರಿದಂತೆ ಯಾವುದೇ ಬೈಕ್ ಬೇಕಾದರೂ ಕೇವಲ ಒಂದೇ ವಾರದಲ್ಲಿ ಕಳವು ಮಾಡಿ ಮಾರಾಟ ಮಾಡ್ತಿದ್ದ ಅನ್ನೋದು ಸೋಲದೇವನಹಳ್ಳಿ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಚಿಕ್ಕಬಾಣವರ ಸಂತೆ ಸರ್ಕಲ್ನಲ್ಲಿ ಸಿಕ್ಕಿಬಿದ್ದಿದ್ದು 10 ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ. ನೋಡಕ್ಕೆ ಕಳ್ಳನ ತರ ಏನು ಕಾಣಲಿಲ್ಲ. ಅವನು 50,000 ಕೊಡ್ತೀವಿ ಕೊಡಿ ಸರ್, 10,000 ಆಮೇಲೆ ಡಾಕ್ಯುಮೆಂಟ್ಸ್ ಕೊಟ್ಬೇಕು ಕೊಡಿ ಅಂತಂದ. ನಾವು ತಗೊಂಡು ಆಮೇಲೆ ಅವನ ಹೇಳ್ಬಿಟ್ಟು ಹೋದ, ಸರ್ ನಂಬರ್ ಬೋರ್ಡು ಇನ್ನೂ ಬಂದಿಲ್ಲ, ನೀವು ಸಿಟಿ ಕಡೆ ಎಲ್ಲ ಹೋಗ್ಬೇಡ್ರಿ, ಇಲ್ಲೇ ಓಡಾಡ್ಕೊಂಡಿರಿ ಅಂತ. ಬೈಕ್ ಕಳವು ಮಾಡಿದ ಬಳಿಕ ಬೈಕ್ಗಳಿಗೆ ಕಂಪ್ಲೀಟ್ ಆಗಿ ಹೊಸ ಕೀ ಸೆಟ್ ಮಾಡಿಸಿ ಮಾರಾಟ ಮಾಡ್ತಾ ಇದ್ದ. PU ಫೇಲ್ ಆಗಿದ್ದ ಇವನು ತನ್ನ ಸ್ನೇಹಿತರ ಮೂಲಕವೇ ಮಾರಾಟ ಮಾಡಿಸ್ತಿದ್ದ. ನನಗೆ ಬೈಕ್ ಸೀಸರ್ಗಳು ಪರಿಚಯ ಇದ್ದಾರೆ, ಫೈನಾನ್ಸ್ನವರು ಪರಿಚಯ ಇದ್ದಾರೆ. ಕೋವಿಡ್ ಟೈಮ್ನಲ್ಲಿ ಸೀಸ್ ಆಗಿರೋ ಬೈಕ್ಗಳು ಚೀಪ್ ರೇಟ್ಗೆ ಸಿಗ್ತಾವೆ ಅಂತ ನಂಬಿಸಿದ್ದ ಎನ್ನಲಾಗಿದೆ. ಅಸಲಿಗೆ ಈತನ ಅಣ್ಣ ವೆಂಕಟೇಶ್ ಮನೆಗಳ್ಳತನದ ಪ್ರಕರಣವೊಂದರಲ್ಲಿ ಜೈಲಿಗೆ ಹೋಗಿದ್ರಿಂದ ಮನೆ ಜವಾಬ್ದಾರಿ ಈತನ ಮೇಲೆ ಬಿದ್ದಿತ್ತು. ಜೊತೆಗೆ ಶೋಕಿ ಲೈಫ್ ಸ್ಟೈಲ್ಗೆ ಹಣ ಗಳಿಸಲು ಕಳ್ಳತನಕ್ಕೆ ಇಳಿದಿದ್ದ ಅನ್ನೋದು ಖಾಕಿ ಪಡೆ ಮಾಹಿತಿ. ಕೊಟ್ಟಿದ್ದಾಗ ಚಿಕ್ಕಬಾಣವರ ಸಂತೆ ಹತ್ರ ಎಲ್ಲೋ ಬೈಕ್ ಸಿಕ್ತು. ಪೊಲೀಸವರು ಫೋನ್ ಮಾಡಿದ್ರು, ಬೈಕ್ ಸಿಕ್ಕಿದೆ ನಿಮ್ದು ಅಂತ. ನಾವಲ್ಲಿ ಹೋಗಿ ನೋಡಿದಾಗ ಕದ್ದಿರೋ ಹುಡುಗ ಇನ್ನೂ ಚಿಕ್ಕ ಹುಡುಗ, 18 ವಯಸ್ಸು ಆಯಿತೋ ಇಲ್ವೋ ಅವನಿಗೆ, ಅಷ್ಟು ಚಿಕ್ಕ ವಯಸ್ಸಿಗೆ ಬೈಕ್ ಎಲ್ಲ ಕದ್ದು ಮಾರ್ತಿದ್ನಂತೆ. ಇನ್ನೊಂದು ಕಡೆ ಇಂಜಿನಿಯರಿಂಗ್ ಓದ್ತಿದ್ದ ಕಿಶನ್ ಚೌಧರಿ ನೋಡೋಕೆ ಅಮಾಯಕನಂತೆ ಕಾಣ್ತಾನೆ, ಆದ್ರೆ ಮಾಡ್ತಾ ಇದ್ದಿದ್ದು ಮಾತ್ರ ಖತರ್ನಾಕ್ ಕೆಲಸ. ಮೂಲತಃ ಚಿಕ್ಕಬಳ್ಳಾಪುರದ ನಿವಾಸಿಯಾಗಿರೋ ಕಿಶನ್ ಚೌಧರಿ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಬೈಕ್ ಶೋಕಿ ಮೈಗೂಡಿಸ್ಕೊಂಡಿದ್ದ ಈತ PGಯಲ್ಲಿ ರೂಮ್ ಮಾಡಿಕೊಂಡು ವಾಸವಾಗಿದ್ದ. PGಗೆ ಹಣ ನೀಡೋಕೆ ಆಗ್ತಾ ಇರಲಿಲ್ಲ ಅಂತ ಕಳ್ಳತನ ಮಾಡ್ತಿದ್ದ ಎನ್ನಲಾಗಿದೆ. ಈಶಾನ್ಯ ವಿಭಾಗದಲ್ಲಿ ಬೈಕ್ ಕಳ್ಳತನ ಜಾಸ್ತಿ ಆಗ್ತಿದ್ದ ಹಾಗೆ ಪೊಲೀಸರು ಅಲರ್ಟ್ ಆಗಿದ್ರು. ಬೈಕ್ ಕಳ್ಳತನ ಮಾಡೋ ಗ್ಯಾಂಗ್ ಮೇಲೆ ಕಣ್ಣಿಟ್ಟಿದ್ದ ಖಾಕಿ ಪಡೆ ಆರೋಪಿ ಕಿಶನ್ ಚೌಧರಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಬೆಂಗಳೂರಿನ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ಬರೋಬ್ಬರಿ 14 ಬೈಕ್ ಕದ್ದು ಶೋಕಿ ಮಾಡ್ತಿದ್ದ. ಆ ಬಳಿಕ ತೀರಾ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದ. ವಿದ್ಯಾರಣ್ಯಪುರ, ಯಶವಂತಪುರ, ಯಲಹಂಕ, ನ್ಯೂಟೌನ್, ಅಮೃತಹಳ್ಳಿ, ಬಾಗಲೂರು, ಚಿಕ್ಕಜಾಲ, ಸುಬ್ರಹ್ಮಣ್ಯ ನಗರ, ಸೋಲದೇವನಹಳ್ಳಿ ಸೇರಿ ಹಲವೆಡೆ ಕದ್ದಿದ್ದ 13 ಬೈಕ್ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಬಂಧಿತ ಆರೋಪಿಯಿಂದ 11 ಲಕ್ಷ ಬೆಲೆ ಬಾಳುವ 14 ಬೈಕ್ ವಶಕ್ಕೆ ಪಡೆಯಲಾಗಿದೆ. ಅತ್ತ ಅಪ್ರಾಪ್ತ ಬಾಲಕರನ್ನ ರಿಮ್ಯಾಂಡ್ ಹೋಮ್ಗೆ ಕಳುಹಿಸಲಾಗಿದೆ. ಅಭಿಷೇಕ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ.